ನಿಮ್ಮಲ್ಲಿ ಈ ಪ್ರಶ್ನೆ ಹುಟ್ಕೊಂಡಿದೆಯೋ ಗೊತ್ತಿಲ್ಲ. ಈ ಅಕ್ರಮ ನುಸುಳುಕೋರರು, ಬಾಂಗ್ಲಾದೇಶಿ ವಲಸಿಗರು ಮುಂತಾದವರು ಕಳೆದ 12 ವರ್ಷಗಳಲ್ಲಿ ಎಲ್ಲಿದ್ದರು? ಗೃಹ ಸಚಿವ ಅಮಿತ್ ಶಾ ಆಗಲಿ, ಬಿಜೆಪಿ ನಾಯಕರಾಗಲಿ ಅಥವಾ ಅದರ ಕಾರ್ಯಕರ್ತರೇ ಆಗಲಿ, ಯಾರೂ ಯಾಕೆ ಕಳೆದ 12 ವರ್ಷಗಳಲ್ಲಿ ಈ ಬಗ್ಗೆ ಗಂಭೀರವಾಗಿ ಮಾತಾಡಿಯೇ ಇಲ್ಲ. ಕಳೆದ 4-5 ತಿಂಗಳಿನಿಂದ ದಿಢೀರಾಗಿ ನುಸುಳುಕೋರರು, ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಮುಂತಾದ ಸುದ್ದಿಗಳೇ ಮೀಡಿಯಾಗಳಲ್ಲೂ ಟಿವಿ ಚಾನೆಲ್ಗಳಲ್ಲೂ ಚರ್ಚಿತಗೊಳ್ಳಲು ಕಾರಣ ಏನು? ಒಂದು ವೇಳೆ ಇದುವೇ ಈ ದೇಶದ ದೊಡ್ಡ ಸಮಸ್ಯೆ ಎಂದಾಗಿದ್ರೆ 2014ರಿಂದ 2026ರವರೆಗೆ ಈ ಸರ್ಕಾರ ಇವರನ್ನು ಪತ್ತೆ ಹಚ್ಚುವುದಕ್ಕೆ ಏನು ಮಾಡಿದೆ? ಎಷ್ಟು ಮಂದಿಯನ್ನು ಭಾರತದಿಂದ ಅವರವರ ದೇಶಕ್ಕೆ ಕಳುಹಿಸಿಕೊಟ್ಟಿದೆ? 200 बार भी बहसकार करेंगे, एक भी अवैध घुसपैठियों को इस देश में हम वॉचिंग। ये हमारे एनडीए का पॉलिसी है मान्यवर। डिटेक्ट मतलब ढूंढो, डिलीट करो, मतदाता सूची में नाम काटो और उनको डिपोर्ट करो। हम संवैधानिक प्रक्रिया कर कर डिटेक्ट, डिलीट और डिपोर्ट ये पूरा करें। ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಸುಮ್ಮನೆ ಪ್ರಶ್ನೆ ಕೇಳ್ತಾ ಇಲ್ಲ. 2005ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಸುಮಾರು 88,000 ಮಂದಿಯನ್ನು ಬಾಂಗ್ಲಾದೇಶಕ್ಕೆ ಅಟ್ಟಲಾಗಿತ್ತು. ಇದು ಸಂಸತ್ತಿನಲ್ಲಿ ಸರ್ಕಾರ ಒದಗಿಸಿರುವ ಮಾಹಿತಿ. 2015ರಲ್ಲಿ 14,916 ಮಂದಿ ಅಕ್ರಮ ನುಸುಳುಕೋರರನ್ನು ಬಾಂಗ್ಲಾದೇಶಕ್ಕೆ ಅಟ್ಟಲಾಗಿದೆ. 2006ರಲ್ಲಿ 13,692 ಮಂದಿಯನ್ನು ಬಾಂಗ್ಲಾದೇಶಕ್ಕೆ ಅಟ್ಟಲಾಗಿದೆ. 2007ರಲ್ಲಿ 12,135 ಮಂದಿ, 2008ರಲ್ಲಿ 13,000 ಮಂದಿ, 2009ರಲ್ಲಿ 10,600 ಮಂದಿಯನ್ನು ಬಾಂಗ್ಲಾದೇಶಕ್ಕೆ ಅಟ್ಟಲಾಗಿದೆ. ಈ ಎಲ್ಲವನ್ನು ಮನಮೋಹನ್ ಸಿಂಗ್ ಸರ್ಕಾರ ಸದ್ದು ಗದ್ದಲವಿಲ್ಲದೆ ಮಾಡಿತ್ತು. ಬಿಜೆಪಿಯ ಮೇಲೆ ಅಥವಾ ಬಿಜೆಪಿ ಸರ್ಕಾರದ ಮೇಲೆ ಆ ಸಂದರ್ಭದಲ್ಲಿ ಯಾವ ಆರೋಪವನ್ನು ಹೊರಿಸಿರಲಿಲ್ಲ, ಯಾರನ್ನು ಕಟಕಟೆಯಲ್ಲಿಯೂ ನಿಲ್ಲಿಸಿರಲಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನು ಮತ್ತು ಸಚಿವರನ್ನು ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರು ಎಲ್ಲಿದ್ದಾರೆ ಎಂಬುದನ್ನು ಹುಡುಕುವುದಕ್ಕೆ ಕಳುಹಿಸಿಯೂ ಇರಲಿಲ್ಲ. ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಬಾಂಗ್ಲಾದೇಶಿಯರನ್ನು ಅವರ ದೇಶಕ್ಕೆ ಕಳುಹಿಸಿಕೊಟ್ಟ ಚಾರ್ಟ್ ಅನ್ನು ತೋರಿಸ್ತೀವಿ ನೋಡಿ. ಇದೇ ವೇಳೆ 2014ರಿಂದ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದೆ. ಆದರೆ ಈ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಅನಧಿಕೃತ ಬಾಂಗ್ಲಾದೇಶಿಯರನ್ನು ಪತ್ತೆ ಹಚ್ಚಿ ಅವರ ರಾಷ್ಟ್ರಕ್ಕೆ ಕಳುಹಿಸಿಕೊಟ್ಟಿರುವ ಸಂಖ್ಯೆ ಬರೀ 5,000ದಷ್ಟು ಮಾತ್ರ. ಈ ಕುರಿತಾಗಿರುವ ಚಾರ್ಟ್ ಅನ್ನು ಕೂಡ ತೋರಿಸ್ತೀವಿ ನೋಡಿ. ಈಗ ಮತ್ತದೇ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಕಳೆದ 10 ವರ್ಷಗಳಲ್ಲಿ ಅಕ್ರಮ ಬಾಂಗ್ಲಾದೇಶಿಯರ ಬಗ್ಗೆ ಮೌನವಾಗಿದ್ದ ಕೇಂದ್ರ ಸರ್ಕಾರ ದಿಢೀರಾಗಿ ಈ ಅಸ್ತ್ರವನ್ನು ಇವತ್ತು ಹೋದಲ್ಲಿ ಬಂದಲ್ಲಿ ಎತ್ತಲು ಕಾರಣ ಏನು? मैं आज श्रीमद शंकर देव जी की भूमि पर कहना चाहता हूं, भारतीय जनता पार्टी का संकल्प है न केवल आसाम, पूरे देश से चुन चुन कर हम घुसपैठियों को निकालने का काम करेंगे, चुन चुन कर. ಅವರನ್ನು ಪತ್ತೆ ಹಚ್ಚಿ ಅವರ ದೇಶಕ್ಕೆ ಕಳುಹಿಸಿಕೊಡುವುದನ್ನು ಮಾಡದೆ ಸಾರ್ವಜನಿಕವಾಗಿ ಅದನ್ನು ಇಶ್ಯೂ ಆಗಿ ಪರಿವರ್ತಿಸ್ತಾ ಇರೋದು ಯಾಕೆ? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲು ಹೊರಟ್ರೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಬಾಂಗ್ಲಾದೇಶಿಯರ ಹೆಸರನ್ನು ಹೇಳಿ ಬಿಹಾರದಲ್ಲಿ ಚುನಾವಣೆಯನ್ನು ಎದುರಿಸಲಾಯಿತು. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯನ್ನು ನಡೆಸುವುದೇ ಬಾಂಗ್ಲಾದೇಶಿಯರನ್ನು ಪತ್ತೆ ಹಚ್ಚಿ ಅವರನ್ನು ಅವರ ದೇಶಕ್ಕೆ ಮರಳಿಸುವುದಕ್ಕೆ ಎಂದು ಹೇಳಲಾಯಿತು. ಬಿಹಾರದ ತುಂಬ ಬಾಂಗ್ಲಾದೇಶಿಯರಿದ್ದಾರೆ ಎಂದು ಹೇಳಲಾಯಿತು. ಹೀಗೆ ಬಿಹಾರದಲ್ಲಿ SIR ಮುಗಿಯಿತು. ಎಷ್ಟು ಮಂದಿ ಬಾಂಗ್ಲಾದೇಶಿಯರು ಪತ್ತೆಯಾಗಿದ್ದಾರೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ಪತ್ರಕರ್ತರು ಪ್ರಶ್ನಿಸಿದರು. ಆದರೆ ಅವರು ಈವರೆಗೂ ಉತ್ತರ ಕೊಟ್ಟೇ ಇಲ್ಲ. ಒಂದು ವೇಳೆ ಭಾರೀ ಸಂಖ್ಯೆಯಲ್ಲಿ ಬಾಂಗ್ಲಾದೇಶಿಯರು ಪತ್ತೆಯಾಗಿರ್ತಾ ಇದ್ರೆ ಜ್ಞಾನೇಶ್ ಕುಮಾರ್ ಅವರು ಮಾತ್ರ ಅಲ್ಲ, ಕೇಂದ್ರ ಸಚಿವ ಸಂಪುಟದ ಪ್ರತಿಯೊಬ್ಬ ಸಚಿವರು ಅದನ್ನು ಹೇಳ್ತಾ ತಿರುಗ್ತಾ ಇದ್ರು. ನಿಜ ಏನಂದ್ರೆ, ಇದೀಗ ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ಬಿಜೆಪಿಗೆ ಗೆಲ್ಲಬೇಕಾಗಿದೆ. ಅಲ್ಲಿ ಕಾಂಗ್ರೆಸ್ ಅನ್ನು ಬೈದು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಈಗಾಗಲೇ ಕಾಂಗ್ರೆಸ್ ಅಲ್ಲಿ ನಾಮಾವಶೇಷವಾಗಿದೆ. ಆದ್ದರಿಂದ ನೆಹರು ಅವರನ್ನು ಬೈದ್ರೆ ಅಥವಾ ರಾಹುಲ್ ಗಾಂಧಿಯನ್ನು ನಿಂದಿಸಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಓಟು ಸಿಗಲ್ಲ. ಮಮತಾ ಬ್ಯಾನರ್ಜಿಯನ್ನು ಎದುರಿಸಬೇಕಾದರೆ ಬೇರೆಯದೇ ಆದ ಸ್ಟ್ರಾಟಜಿ ಮಾಡಬೇಕು.
ಅದಕ್ಕಾಗಿ ಬಾಂಗ್ಲಾದೇಶಿ ಅಕ್ರಮ ನುಸುಳುಕೋರರ ಚರ್ಚೆಯನ್ನು ಮುನ್ನೆಲೆಗೆ ತರಲಾಗಿದೆಯೇ ಎಂಬ ಅನುಮಾನ ಕಾಡ್ತಾ ಇದೆ. ಮುಂದೆ ಕೇರಳ ಮತ್ತು ತಮಿಳುನಾಡಿನ ಚುನಾವಣೆ ನಡೆಯಲಿದ್ದು SIRನ ಹೆಸರಲ್ಲಿ ಬಾಂಗ್ಲಾದೇಶಿ ವಲಸಿಗರನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸಲು ಬಿಜೆಪಿ ತಂತ್ರ ಮಾಡಿರುವಂತಿದೆ. ಹಾಗಂತ ಅಕ್ರಮ ನುಸುಳುಕೋರರನ್ನು ಈ ದೇಶ ಸಹಿಸಿಕೊಳ್ಬೇಕು ಎಂದು ಯಾರು ಹೇಳ್ತಾನೇ ಇಲ್ಲ. ಅಕ್ರಮ ನುಸುಳುಕೋರರನ್ನು ಅವರ ದೇಶಕ್ಕೆ ಅಟ್ಟಬೇಕು. ಎಲ್ಲ ದೇಶಗಳು ಈ ಕೆಲಸವನ್ನು ಮಾಡ್ತಾ ಇವೆ. ಇತ್ತೀಚೆಗಷ್ಟೇ ಅಮೆರಿಕದ ಟ್ರಂಪ್ ಸರ್ಕಾರ ಭಾರತೀಯ ಅಕ್ರಮ ನುಸುಳುಕೋರರನ್ನು ಕೋಳ ತೊಡಿಸಿ ಭಾರತಕ್ಕೆ ಅಟ್ಟಿತು. ಹಾಗಂತ ಅಲ್ಲಿ SIR ನಡೆಸಿರಲಿಲ್ಲ. ಮೋದಿ ಸರ್ಕಾರ ಕೂಡ ಹೀಗೆಯೇ ಅಕ್ರಮಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಅವರ ದೇಶಕ್ಕೆ ಅಟ್ಟಬಹುದಿತ್ತು. ಮನಮೋಹನ್ ಸಿಂಗ್ ಸರ್ಕಾರ ಕೂಡ SIR ನಡೆಸದೆಯೇ 10 ವರ್ಷಗಳಲ್ಲಿ 88,000 ಮಂದಿ ಅಕ್ರಮ ನುಸುಳುಕೋರರನ್ನು ಅವರವರ ದೇಶಕ್ಕೆ ಅಟ್ಟಿತು. ಆದರೆ ಕಳೆದ 10 ವರ್ಷಗಳಲ್ಲಿ ಅಕ್ರಮ ನುಸುಳುಕೋರರ ಬಗ್ಗೆ ಯಾವ ಟೆನ್ಷನ್ನು ಮಾಡಿರದಿದ್ದ ಕೇಂದ್ರ ಸರ್ಕಾರ ಇದೀಗ ದಿಢೀರಾಗಿ ಆ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಪಶ್ಚಿಮ ಬಂಗಾಳ ಮತ್ತು ಉಳಿದ ರಾಜ್ಯಗಳ ಚುನಾವಣೆಯೇ ಕಾರಣ ಎಂದೇ ಹೇಳಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.